ನಮಸ್ತೆ ಸ್ನೇಹಿತರೆ. ನಾವು ಸ್ವಲ್ಪ ದಿನ ಹಿಂದೆ ಮಿನಿಮಮ್ ಬ್ಯಾಲೆನ್ಸ್ ಇಲ್ಲ ಅಂದ್ರೆ ಅಕೌಂಟಿಗೆ ದಂಡ ಬೀಳುತ್ತೆ ಹಾಕೊಂಡು ಒಂದು ವಿಡಿಯೋ ಮಾಡಿದ್ವಿ. ಆ ವಿಡಿಯೋ ಬಂದ ಮೇಲೆ ಕೆಲವೊಬ್ರು ಕೇಳಿದ್ರು, ಸರ್ ಈ ತರ ನಮಗೆ ದಂಡ ಅಥವಾ ಚಾರ್ಜಸ್ ಬಿದ್ದ ಮೇಲೆ ಅಥವಾ ನಮ್ಮ ಅಕೌಂಟಲ್ಲಿ ಏನಾದರೂ ಸಮಸ್ಯೆ ಆಗಿದ್ರೆ ನಾವು ಬ್ಯಾಂಕಿಗೆ ಹೋಗಿ ಕೇಳಿರ್ತೀವಿ, ಅಂದ್ರೆ ಬ್ಯಾಂಕ್ ಬ್ರಾಂಚಿಗೆ ಹೋಗಿ ಕೇಳಿರ್ತೀವಿ. ಆವಾಗ ನಮ್ಮ ಸಮಸ್ಯೆ ಕ್ಲಿಯರ್ ಆಗಿಲ್ಲ ಅಂದ್ರೆ ನಾವೇನ್ ಮಾಡಬೇಕು ಅಂತ. ಸೊ ಅದಕ್ಕೆ ನಾವು ನಮ್ಮ ಸಮಸ್ಯೆನ ಬ್ಯಾಂಕಲ್ಲಿ ಹೋಗಿ ಮಾತಾಡಿದಾಗ ನಮಗೆ ಅಲ್ಲಿ ರೆಸ್ಪಾನ್ಸ್ ಸಿಗಲಿಲ್ಲ ಅಂದ್ರೆ ನಾವು ಯಾವ ರೀತಿ ಅದನ್ನ ಮುಂದೆ ತಗೊಂಡೋಗ್ಬೋದು ಅದರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲು ನಿಮ್ಮ ಖಾತೆ ಯಾವ ಬ್ಯಾಂಕಲ್ಲಿದೆ ನೀವು ಚೆಕ್ ಮಾಡ್ಕೊಳ್ಳಿ. ಆ ಬ್ಯಾಂಕ್ನ ವೆಬ್ಸೈಟಿಗೆ ಹೋದರೆ ನಿಮಗೆ ಕಾಂಟ್ಯಾಕ್ಟ್ ಅಸ್ ಅಂತ ಇರುತ್ತೆ ಅಥವಾ ಕಸ್ಟಮರ್ ಕೇರ್ ನಂಬರ್ ಅಂತ ಇರುತ್ತೆ. ಆ ಕಸ್ಟಮರ್ ಕೇರ್ ನಂಬರ್ನ ನೀವು ಬರೆದಿಟ್ಕೊಳ್ಳಿ. ಇಲ್ಲ ಅಂತಂದ್ರೆ ನಿಮ್ಮ ಪಾಸ್ಬುಕ್ ಅಲ್ಲಿ ಅಥವಾ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿ ಟೋಲ್ ಫ್ರೀ ನಂಬರ್ ಅಂತ ಮೆನ್ಷನ್ ಮಾಡಿರ್ತಾರೆ. ಅಕಸ್ಮಾತ್ ನಿಮ್ಗೆ ಅದು ಗೊತ್ತಾಗಿಲ್ಲ ಅಂದ್ರೆ ನೀವು ಬ್ರಾಂಚಿಗೆ ವಿಸಿಟ್ ಮಾಡಿದಾಗ ಬ್ರಾಂಚ್ ಅಲ್ಲಿ ಎಲ್ಲೋ ಒಂದು ಕಡೆ ಒಂದು ನೋಟಿಸ್ ಬೋರ್ಡ್ ಇರುತ್ತೆ. ಆ ನೋಟಿಸ್ ಬೋರ್ಡ್ ಅಲ್ಲಿ ಟೋಲ್ ಫ್ರೀ ನಂಬರ್ ಅಂತ ಇರುತ್ತೆ. ಅದನ್ನ ನೋಟ್ ಮಾಡ್ಕೊಬೇಕು. ಮುಂದೆ ಏನಾದರೂ ನಿಮಗೆ ಆ ಟೋಲ್ ಫ್ರೀ ನಂಬರ್ ನಿಮಗೆ ಸೊಲ್ಯೂಷನ್ ಸಿಗಲಿಲ್ಲ ಅಂತಂದ್ರೆ ನೀವು RBI ಆಂಬುಡ್ಸ್ಮನ್ಟಿಗೂ ಕಂಪ್ಲೇಂಟ್ ಮಾಡಬಹುದು. ಅದ್ರ ಬಗ್ಗೆ ಮುಂದೆ ನೋಡೋಣ. ಈಗ ಸದ್ಯಕ್ಕೆ ಟೋಲ್ ಫ್ರೀ ನಂಬರ್ನ ಹೇಗೆ ಉಪಯೋಗಿಸೋದು ಅದ್ರ ಬಗ್ಗೆ ನಾವು ನೋಡೋಣ. ಈ ಟೋಲ್ ಫ್ರೀ ನಂಬರ್ ತಗೊಂಡಾದ್ಮೇಲೆ ನಿಮಗೆ ಏನ್ ಸಮಸ್ಯೆ ಆಗಿರುತ್ತೆ ಅದ್ರದ ಮಾಹಿತಿನ ಕರೆಕ್ಟಾಗಿ ಬರ್ದಿಟ್ಕೊಳ್ಳಿ. ಅಂತಂದ್ರೆ ಯಾವುದೋ ಒಂದು ಟ್ರಾನ್ಸಾಕ್ಷನ್ ಆಗಿರುತ್ತೆ, ಆ ಟ್ರಾನ್ಸಾಕ್ಷನ್ ಏನು ಅಂತ ನಿಮ್ಗೆ ಗೊತ್ತಿರೋದಿಲ್ಲ. ಇಲ್ಲ ಯಾವುದೋ ಒಂದು ಅಕೌಂಟ್ ಚಾರ್ಜಸ್ ಆಗಿರುತ್ತೆ, ಆ ಟ್ರಾನ್ಸಾಕ್ಷನ್ ಚಾರ್ಜಸ್ ಏನು ಅಂತ ನೀವು ತಿಳ್ಕೊಳ್ಬೇಕಾಗಿರುತ್ತೆ. ಇಲ್ಲ ನಿಮ್ಮ ಅಕೌಂಟ್ ಬ್ಲಾಕ್ ಆಗಿರುತ್ತೆ, ಇಲ್ಲ ನಿಮ್ಮ ಅಕೌಂಟ್ ಲೀನ್ ಮಾರ್ಕ್ ಮಾಡಿರ್ತಾರೆ. ಏನೋ ಒಂದು ನಿಮ್ಮ ಅಕೌಂಟ್ ಅಲ್ಲಿ ಸಮಸ್ಯೆ ಆಗಿರುತ್ತೆ. ಅದ್ರ ಬಗ್ಗೆ ಡಿಟೇಲ್ ಆಗಿ ಒಂದ್ ಕಡೆ ಬರ್ಕೊಬೇಕು. ಅಂದ್ರೆ ಯಾವತ್ತಿನ ದಿವಸದಿಂದ ಬ್ಲಾಕ್ ಆಗಿದೆ, ಇಲ್ಲ ನಿಮ್ಗೆ ಏನೋ ಒಂದು ಟ್ರಾನ್ಸಾಕ್ಷನ್ ಮಾಡ್ಬೇಕಾದ್ರೆ ಒಂದು ಏನೋ ಎರರ್ ತೋರಿಸ್ತಾ ಇರುತ್ತೆ, ಇಲ್ಲ ನಿಮ್ಮ ಅಕೌಂಟ್ ಅಲ್ಲಿ ಒಂದು ₹500 ಚಾರ್ಜಸ್ ಅಂತ ತೋರಿಸ್ತಾ ಇರುತ್ತೆ. ಏನ್ ಚಾರ್ಜಸ್ ಅಂತ ತೋರಿಸ್ತಿದೆ, ಯಾವ ಡೇಟಾ ತೋರಿಸ್ತಾ ಇದೆ, ಅದನ್ನ ನೀವು ಕರೆಕ್ಟಾಗಿ ಒಂದ್ ಕಡೆ ಮಾಹಿತಿನ ಬರ್ದಿಟ್ಕೊಂಡಿರ್ಬೇಕು. ಸೊ ಆ ಟ್ರಾನ್ಸಾಕ್ಷನ್ ಮಾಹಿತಿ ಒಂದ್ ಕಡೆ ನೀವು ರೆಡಿ ಮಾಡ್ಕೊಂಡು ಆದ್ಮೇಲೆ ನೀವು ಫಸ್ಟಿಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಏನೇನು ಡೀಟೇಲ್ಸ್ ಕೊಟ್ಟಿದ್ದೀರಾ ಅಂತಂದ್ರೆ ಯಾವ ಮೊಬೈಲ್ ನಂಬರು, ಯಾವ ಇಮೇಲ್ ID, ನಿಮ್ಮ ಡೇಟ್ ಆಫ್ ಬರ್ತ್ ಏನು ಕೊಟ್ಟಿದ್ದೀರಾ, ನಿಮ್ಮ ಅಕೌಂಟ್ ಡೀಟೇಲ್ಸ್ ಏನು ಕರೆಕ್ಟಾಗಿ ಇನ್ಫಾರ್ಮೇಶನ್ ಇಟ್ಕೊಂಡಿರ್ಬೇಕು. ನೀವು ಆ ಟೋಲ್ ಫ್ರೀ ನಂಬರ್ಗೆ ಕಾಲ್ ಮಾಡಾದ್ಮೇಲೆ ಫಸ್ಟ್ ಒಂದು ಪರಿಶೀಲನೆ ನಡೆಯುತ್ತೆ. ಅಂದ್ರೆ ವೆರಿಫಿಕೇಶನ್ ನಡೆಯುತ್ತೆ. ಅಂದ್ರೆ ಕಸ್ಟಮರೇ ಕಾಲ್ ಮಾಡಿದಾರ ಅಂತ. ಅಂದ್ರೆ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ ಇಂದನೇ ಕಾಲ್ ಮಾಡಿರ್ಬೇಕು. ಇಲ್ಲ ಮೇಲ್ ಹಾಕಿದ್ರೆ ನಿಮ್ಮ ರಿಜಿಸ್ಟರ್ ಇಮೇಲ್ ID ಇಂದಾನೆ ಮೇಲ್ ಹಾಕಿರ್ಬೇಕು. ಮತ್ತೆ ಆ ಕಾಲ್ ಅಲ್ಲಿ ಅವರು ನಿಮಗೆ ಕೆಲವೊಂದು ಇನ್ಫಾರ್ಮೇಶನ್ ಕೇಳ್ತಾರೆ. ಆ ಇನ್ಫಾರ್ಮೇಶನ್ ನಿಮ್ಮ ಹತ್ರ ಕರೆಕ್ಟ್ ಆಗಿರ್ಬೇಕು. ಅಂದ್ರೆ ನಿಮ್ಮ ಡೀಟೇಲ್ಸ್ ಕರೆಕ್ಟ್ ಆಗಿರ್ಬೇಕು. ಮಿಸ್ ಮ್ಯಾಚ್ ಆಯ್ತು ಅಂದ್ರೆ ಮುಂದೆ ಪ್ರೊಸೆಸ್ ಆಗಲ್ಲ. ಜೊತೆಗೆ ನೀವು ಕಾಲ್ ಮಾಡಿ ಕಂಟಿನ್ಯೂ ಮಾಡಾದ್ಮೇಲೆ ಇನ್ಫಾರ್ಮೇಶನ್ ಕೊಟ್ಟಾದ್ಮೇಲೆ ನಿಮ್ಗೆ ಬ್ಯಾಂಕ್ ಇಂದ ಒಂದು ರೆಫರೆನ್ಸ್ ನಂಬರ್ ಬರುತ್ತೆ. ಆ ರೆಫರೆನ್ಸ್ ನಂಬರ್ನ ನೀವು ಕರೆಕ್ಟ್ ಆಗಿ ಎಲ್ಲರೂ ಒಂದು ಇಟ್ಕೊಂಡಿರ್ಬೇಕು. ಫೋನಲ್ಲಿ ಅವ್ರೇನೋ ರೆಫರೆನ್ಸ್ ನಂಬರ್ ಹೇಳಿದ್ರೆ ಮೋಸ್ಟ್ ಆಫ್ ದ ಟೈಮ್ ಅವರು ನಿಮ್ಗೊಂದು ಟೆಕ್ಸ್ಟ್ ಮೆಸೇಜ್ ಕಳಿಸ್ತಾರೆ, ಇಲ್ಲಾಂದ್ರೆ ಇಮೇಲ್ ಕಳಿಸ್ತಾರೆ ನಿಮ್ಗೆ. ಅದರಲ್ಲಿ ನೀವು ಇಂಥ ಸಮಸ್ಯೆ ನಮಗೆ ಕಾಲ್ ಮಾಡಿದ್ರಿ, ಅದಕ್ಕೆ ತಕ್ಕಂಗೆ ನಾವು ಒಂದು ಕಂಪ್ಲೇಂಟ್ ರೇಸ್ ಮಾಡಿದ್ದೀವಿ, ಇಲ್ಲ ರಿಕ್ವೆಸ್ಟ್ ರೇಸ್ ಮಾಡಿದ್ದೀವಿ ಹಾಕೊಂಡು ಅದಕ್ಕೊಂದು ರೆಫರೆನ್ಸ್ ನಂಬರ್ ಕೊಡ್ತಾರೆ. ಆ ರೆಫರೆನ್ಸ್ ನಂಬರ್ನ ನೀವು ಕರೆಕ್ಟಾಗಿ ಇಟ್ಕೊಂಡಿರ್ಬೇಕು. ಈಗ ನೀವು ಮತ್ತೆ ನಿಮ್ಮಲ್ಲಿ ಪ್ರಶ್ನೆ ಬರ್ಬೋದು ಏನಂತಂದ್ರೆ ಯಾವ್ಯಾವ ರೀತಿಯ ಮಾಹಿತಿ ಅಥವಾ ದೂರು ನಾನು ಕೊಡ್ಬೋದು ಅಂತ. ಕೆಲವೊಂದು ಎಕ್ಸಾಂಪಲ್ಸ್ನ ನಾನು ಓದಿ ಹೇಳ್ತೀನಿ. ಇದನ್ನು ನೀವು ಟೋಲ್ ಫ್ರೀ ನಂಬರ್ಲಿ ಮಾಹಿತಿ ತಗೊಳ್ಬೋದು, ಇಲ್ಲ ಅರ್ಜಿ ಸಲ್ಲಿಸ್ಬೋದು. ಎಕ್ಸಾಂಪಲ್, ನಿಮ್ಮ ಅಕೌಂಟಲ್ಲಿ ಆಗಿರೋ ಟ್ರಾನ್ಸಾಕ್ಷನ್ ಬಗ್ಗೆ ಅಥವಾ ಅದ್ರ ಬ್ಯಾಲೆನ್ಸ್ ಬಗ್ಗೆ, ಅಥವಾ ನಿಮ್ಮ ಅಕೌಂಟಲ್ಲಿ ಏನಾದರೂ ಮಿನಿ ಸ್ಟೇಟ್ಮೆಂಟ್ ಬೇಕು ಅಂತಂದ್ರೆ ಅದ್ರ ಬಗ್ಗೆ, ಇಲ್ಲ ಚೆಕ್ ಬೌನ್ಸ್ ಆಗಿರುತ್ತೆ. ಒಟ್ಟಿನಲ್ಲಿ ಅಕೌಂಟ್ ಟ್ರಾನ್ಸಾಕ್ಷನ್ ಬಗ್ಗೆ ಎಲ್ಲ ಡೀಟೇಲ್ಸ್ನ ನೀವು ಅಲ್ಲಿ ಕೇಳ್ಬೋದು. ನೆಕ್ಸ್ಟ್, ನಿಮ್ಮ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಅದರಲ್ಲಿ ಏನೋ ಸಮಸ್ಯೆ ಆಗಿರುತ್ತೆ, ಚಾರ್ಜಸ್ ಆಗಿರುತ್ತೆ, ಇಲ್ಲ ಕಳೆದೋಗಿರುತ್ತೆ, ಕಂಪ್ಲೇಂಟ್ ಮಾಡಬೇಕು, ಇಲ್ಲ ಕಳೆದೋಗಿರೋ ಸಿಕ್ಕಿರುತ್ತೆ ಮತ್ತೆ ಅದನ್ನ ರೀಓಪನ್ ಮಾಡಬೇಕು, ಅದನ್ನು ನೀವು ರಿಕ್ವೆಸ್ಟ್ ರೇಸ್ ಮಾಡ್ಬೋದು. ಅದೇ ರೀತಿ ನೀವು ಯಾವುದೋ ಲೋನ್ ತೊಗೊಂಡಿರ್ತೀರಾ, EMI ಬೌನ್ಸ್ ಆಗಿರುತ್ತೆ, ಇಲ್ಲ ನಿಮ್ಗೆ ಏನೋ ಚಾರ್ಜಸ್ ಆಗಿದೆ ಅಂತ ಮೆಸೇಜ್ ಬರ್ತಾ ಇರುತ್ತೆ. ಏನೇ ಅಕಸ್ಮಾತ್ ನೀವು ಲೋನ್ ಈಗ ಕ್ಲೋಸ್ ಮಾಡ್ಬೇಕು ಅಂತಿದ್ದೀರಾ, ಅದಕ್ಕೆ ಏನು ಪ್ರೊಸೆಸ್ ಮಾಡಬೇಕು, ಯಾವ ರೀತಿ ಪ್ರೊಸೆಸ್ ಇದೆ, ಅದ್ರ ಡೀಟೇಲ್ಸ್ ಏನು, ಸಾಲದ ಬಗ್ಗೆನೂ ನೀವು ಅಲ್ಲಿ ಕೇಳ್ಬೋದು. ನೀವು ಮೊಬೈಲ್ ಬ್ಯಾಂಕಿಂಗ್, ಇಂಟರ್ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ತಾ ಇರ್ತೀರಾ, ಅದರಲ್ಲೇನೋ ನಿಮಗೆ ಟೆಕ್ನಿಕಲ್ ಇಶ್ಯೂ ಬರ್ತಿರುತ್ತೆ, ಅದ್ರ ಬಗ್ಗೆ ನೀವು ಕಂಪ್ಲೇಂಟ್ ಮಾಡ್ಬೋದು. ಅದೇ ರೀತಿ ನೀವು ಆವಾಗಲೇ ಹೇಳಿದಾಗೆ ಬ್ರಾಂಚಿಗೆ ಹೋಗಿರ್ತೀರಾ, ಅವಾಗ ನಿಮ್ಗೇನೋ ಒಂದು ಟ್ರಾನ್ಸಾಕ್ಷನ್ ಫೇಲ್ ಆಗಿರುತ್ತೆ, ಅದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ಕೇಳ್ತೀರಾ, ನಿಮ್ಗೆ ಇವಾಗ ಬನ್ನಿ ಆಮೇಲೆ ಬನ್ನಿ ಅಂತ ಹೇಳ್ತಾ ಇರ್ತಾರೆ. ಇಲ್ಲ ಏನೋ ಟೆಕ್ನಿಕಲ್ ಇಶ್ಯೂ ಇದೆ, ಪಾಸ್ಬುಕ್ ಎಂಟ್ರಿ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾರೆ. ಆ ಥರ ಏನೇ ಚಿಕ್ಕ ವಿಷಯ ಇದ್ರೂ ನೀವು ಹೋಗಿ ಟೋಲ್ ಫ್ರೀ ನಂಬರಲ್ಲಿ ಕಂಪ್ಲೇಂಟ್ ಮಾಡ್ಬೋದು. ಅದೇ ರೀತಿ ನಿಮಗೆ
ಎಲ್ಲರಿಗೂ ಗೊತ್ತಿರೋಂಗೆ RBI ಏನು ಹೇಳುತ್ತೆ, ಕಸ್ಟಮರ್ ಸರ್ವಿಸ್ ಇಂಪಾರ್ಟೆಂಟ್ ಬ್ಯಾಂಕಲ್ಲಿ. ಓಕೆ, ಸೊ ನೀವು ಬ್ರಾಂಚಿಗೆ ಹೋಗಿರ್ತೀರಾ, ನೀವೇನೋ ಒಂದು ರಿಕ್ವೆಸ್ಟ್ ಕೊಡ್ತೀರಾ, ಅವರು ಕೆಲವರು ಪ್ರೀತಿಯಿಂದ ಹೇಳ್ತಾರೆ, ಸರ್ ಇವತ್ತೊಂದು ದಿವಸ ಬಿಡಿ ನಾಳೆ ಬನ್ನಿ ಅಂತ ಹೇಳ್ತಾರೆ. ಅದು ರೆಗ್ಯುಲರ್ ಮಾಡಬಾರ್ದು. ಆ ಥರ ನಿಮ್ಗೆ ಏನಾದ್ರು ಹಿಂಸೆ ಆಗ್ತಿದ್ರೆ, ನಿಮ್ಗೆ ಏನೋ ಒಂದು ಸರ್ವಿಸು ಯಾವುದೋ ಒಂದು ಕೌಂಟ್ರಲ್ಲಿ ಇಶ್ಯೂ ಆಗ್ತಿದ್ರೆ ಅಂದರೆ ನೀವು ಆ ಕೌಂಟ್ರ್ ಬಗ್ಗೆನೂ ನೀವು ಕಂಪ್ಲೇಂಟ್ ರೈಸ್ ಮಾಡ್ಬೋದು. ಏನಂತ, ನಾವು ಹೋಗಿದ್ವಿ, ಇಲ್ಲಿ ನಮಗೆ ಸರ್ವಿಸ್ ಸಿಗಲಿಲ್ಲ, ಬ್ರಾಂಚಲ್ಲಿ ಮಾತಾಡಿದ್ವಿ, ಯಾರು ರೆಸ್ಪಾಂಡ್ ಮಾಡಿಲ್ಲ ಇಟ್ಕೊಂಡು. ಓಕೆ, ಸೊ ಇದು ನಾನು ನಿಮ್ಗೆ ಏನಕ್ಕೆ ಹೇಳ್ತೀನಿ ಅಂತಂದರೆ, ನೀವು ಎಲ್ಲದಕ್ಕೂ ಅಯ್ಯೋ ನಾವು ಬ್ಯಾಂಕ್ಗೆ ಹೋಗಿದ್ವಿ, ನಮಗೆ ಸಮಸ್ಯೆ ರಿಸಾಲ್ವ್ ಆಗಿಲ್ಲ, ನಮ್ಗೆ ಕಷ್ಟ ಆಗ್ತಿದೆ ಅಂತ ಅನ್ಕೊಳ್ಳೋದು ಬೇಡ. ನೀವು ಟೋಲ್ ಫ್ರೀ ನಂಬರ್ಗೆ ಕಾಲ್ ಮಾಡಿದ್ರೆ ಆಟೋಮೆಟಿಕ್ ನಿಮ್ಮ ಎಲ್ಲ ಸಮಸ್ಯೆಗಳು ಕ್ಲಿಯರ್ ಆಗುತ್ತೆ. ಆವಾಗಲೇ ಹೇಳಿದಾಗೆ ನೀವು ಒಂದು ರಿಕ್ವೆಸ್ಟ್ ರೈಸ್ ಮಾಡಾದ್ಮೇಲೆ ನಿಮಗೆ ಒಂದು ರೆಫರೆನ್ಸ್ ನಂಬರ್ ಬಂದಿರುತ್ತೆ. ಆ ರೆಫರೆನ್ಸ್ ನಂಬರ್ ಜೊತೆಗೆ ಆ ನಿಮ್ಮ ಪರ್ಟಿಕ್ಯುಲರ್ ರಿಕ್ವೆಸ್ಟ್ ಅಥವಾ ಕಂಪ್ಲೇಂಟ್ ರಿಸಾಲ್ವ್ ಆಗಲಿಕ್ಕೆ ಎಷ್ಟು ದಿನ ಬೇಕು ಅಂತ ಹೇಳಿದ್ರೆ, ಅಲ್ಲಿ ತನಕ ನೀವು ದಯವಿಟ್ಟು ಕಾಯಿರಿ. 100% ನಿಮ್ಮ ಬ್ಯಾಂಕು ನಿಮ್ಮ ಸಮಸ್ಯೆನ ಕ್ಲಿಯರ್ ಮಾಡ್ಕೊಡ್ತದೆ. ನಿಮ್ಮ ಹಣ ಸೇವ್ ಮಾಡ್ಕೊಳ್ಳಿಕ್ಕೆ ಮತ್ತೆ ನಿಮ್ಮ ಹಕ್ಕು ಏನು, ನನಗೆ ಈ ಸರ್ವಿಸ್ ಬೇಕು ಅಂತ ಕೇಳಲಿಕ್ಕೆ ಈ ಟೋಲ್ ಫ್ರೀ ನಂಬರ್ ನಿಮಗೆ ತುಂಬ ಉಪಯೋಗ ಆಗುತ್ತೆ. ದಯವಿಟ್ಟು ಇದನ್ನು 4 ಜನಕ್ಕೆ ಶೇರ್ ಮಾಡಿ. ಏನಕ್ಕಂದ್ರೆ ಎಷ್ಟೋ ಜನ ಏನೋ ಒಂದು ಸರ್ವಿಸಿಗಂತ ಬ್ಯಾಂಕಿಗೆ ಹೋಗಿರ್ತಾರೆ, ಮನೇಲಿ ಕುತ್ಕೊಂಡು ಅವರು ಹೇಳ್ತಾ ಇರ್ತಾರೆ, ಅಯ್ಯೋ ಆ ಬ್ಯಾಂಕಿಗೆ ಹೋಗಿದ್ದೆ, ನಂಗೆ ಆ ಸರ್ವಿಸ್ ಸಿಗಲಿಲ್ಲ, ಅದು ಏನೋ ಆಯ್ತು ಅಂತ ಗೊತ್ತಾಗಿಲ್ಲ ಅಂತ ಹೇಳ್ತಾ ಇರ್ತಾರೆ. ಈ ಟೋಲ್ ಫ್ರೀ ನಂಬರಿಂದ ನಿಮ್ಮ ಎಲ್ಲ ಸಮಸ್ಯೆನ ನೀವು ಕ್ಲಿಯರ್ ಮಾಡ್ಕೊಬೋದು. ಓಕೆ, ಸೊ ನಮ್ಮ ಈ ವಿಡಿಯೋ ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದೆ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, 4 ಜನಕ್ಕೆ ಶೇರ್ ಮಾಡಿ. ಮತ್ತು ನಿಮಗೆ ಈ ರೀತಿ ಯಾವುದಾದ್ರು ಒಂದು ಇನ್ಫಾರ್ಮೇಷನ್ ಬ್ಯಾಂಕಿಂಗ್ ರಿಲೇಟೆಡ್ ಅಥವಾ ಫೈನಾನ್ಸ್ ರಿಲೇಟೆಡ್ ಅಥವಾ ಲೋನ್ ರಿಲೇಟೆಡ್ ಏನೇ ಇನ್ಫಾರ್ಮೇಷನ್ ನಿಮಗೆ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು.